ಹೇಳಿ ಹೇಳಿನೇ ನಂಗೆ ಬೇಜಾರಾಗ್ಬಿಡ್ತದೆ. ನೋಡಮ್ಮ, 3 ಚಾನ್ಸ್ ಕೊಡ್ತೀನಿ ನಿನಗೆ. ನೋಡು, ನೀಟಾಗಿ ಕೇಳಿಸ್ಕೊಬಿಡು ಕಿವಿಲಿ. ಸ್ಪಾಟು ಡೀಲ್ ಮಾಡ್ಬಿಡ್ತೀನಿ. ಸ್ಟೈಲಾಗಿ ಕತಿಯಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಇವತ್ತಿನ ಬ್ಲಾಗಲ್ಲಿ ಏನಂತ ಅಂದರೆ, ನಾವು ಸಂಕ್ರಾಂತಿ ಹಬ್ಬ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಇವಾಗ ಆಲ್ಮೋಸ್ಟ್ ಬಂದು 6:30-7 ಗಂಟೆ ಆಗ್ತಾ ಬರ್ತೈತೆ ನೋಡ್ರಿ. ಸೊ ಹೂವು, ಆಮೇಲೆ ಕೊಬ್ಬು ಎಕ್ಸೆಟ್ರಾ ಏನೇನು ತಗೋಬೇಕು ಏನು ಶಾಪಿಂಗ್ ಮಾಡಿಲ್ಲ. ಸೊ ಇವಾಗ ನಮ್ಮ ಅಮ್ಮ ಕರ್ಕೊಂಡು ಹೊರಡ್ತಾ ಇದ್ದೀನಿ. ಹಬ್ಬದ ಹಿಂದಿನ ದಿವಸ ವ್ಲಾಗ್ ಅಂತ ಅನ್ಕೊಬಿಡಿ, ಹಬ್ಬದ ವ್ಲಾಗೇ ಇದು. ಸೊ ನಿನ್ನೆ ಆದಷ್ಟು ನಾನು ಕವರ್ ಮಾಡಿ ಏನೇನು ಬೇಕೋ ತಗೊಡ್ಸಿ ಬಂದಿದ್ದೆ. ಮತ್ತೆ ಇನ್ನೂ ಸ್ವಲ್ಪ ಪೆಂಡಿಂಗ್ ಐಟಮ್ನ ಇವತ್ತು ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಯಾಕೆ ಹೋಗ್ತಾ ಇದ್ದೀವಿ ಅಂತಂದರೆ, ಬೆಳಗ್ಗೆ ಎಲ್ಲ ಔಟ್ಸೈಡ್ ಹೋಗಿದ್ದೆ, ಅಲ್ಲಿಂದ ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ಬಂದ್ಬಿಟ್ಟು ಸಕ್ಕತ್ತು ಬಿಸ್ತಿತ್ತು ಇವತ್ತು. ತಲೆ ನೋದೈತೆ, ನನಗೆ ಈಗಲೂ ತಲೆ ನೋದೈತೆ. ಮಲ್ಕೊಬಿಟ್ಟೆ, ಬರ್ತಾ ಇದ್ದಂಗೆ ಮಲ್ಕೊಬಿಟ್ಟೆ. ನಮ್ಮಮ್ಮ ಎಬ್ಬರಿಸಿ ಬೈದಿ ಎಬ್ಬರಿಸ್ಬಿಟ್ಟು ಇವಾಗ ಅಂಗಡಿಗೆ ಹೋಗ್ತಾ ಇದೀವಿ ಗೈಸ್. ಬನ್ನಿ, ಏನೇನು ಶಾಪಿಂಗ್ ಮಾಡ್ತಾರೆ, ಏನೇನು ತಗೋತಾರೆ ಅಂತ ನೋಡೋಣ. ಆಮೇಲೆ ಇನ್ನೊಂದು ಏನಾಗ್ಬಿಟ್ಟೈತೆ, ಹೋಗಿ ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋ ಮಾಡೋದ್ರಿಂದ ನೆನ್ನೆ ನೈಟು ನಮ್ಮ ಮನೆ ಹತ್ರ ಒಂದು ಇನ್ಸಿಡೆಂಟ್ ನಡೀತು. ಮಧ್ಯರಾತ್ರಿ 3 ಗಂಟೆಗೆ ಏನೋ ಯಾವುದೋ ಒಂದು ದೊಡ್ಡ ಗಾಡಿ ಬಂದು ಮರ ಎಲ್ಲ ಅಂದರೆ ಮರ ಬ್ರೇಕ್ ಡೌನ್ ಆಗಿ ಬಿದ್ದೋಗಿದ್ದು. ನಮ್ಮಮ್ಮ ಬೈದಿ ಕರೀತು, ಈ ಗಾಡಿ ಮೇಲೆ ಏನೋ ಬಿದ್ದಂಗೆ ಇದೆ, ಬಾ ಹಿಂಗೆ ಅನ್ಕೊಂಡ್ ಮಲಗಿದ್ದೀನಿ. ಬೈದ್ರು ಅನ್ಕೊಂಡು ಎದ್ಬಿಟ್ಟು ಅಂದ. ಅಲ್ಲಿ ನಾನು ಹಿಂಗೆ ತೂಗ್ಲಿಸ್ಕೊಂಡು ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಏನಾಗಿದೆ ಅಂತ ನೋಡ್ತಾ ಇಲ್ಲ, ತೂಗ್ಲಿಸ್ಕೊಂಡು ಒಂದು 5 ನಿಮಿಷ ಈಗ ವಿಡಿಯೋ ಮಾಡ್ಕೊಂಡು ಆದ್ರೂ ಹೊರಗಡೆ ಒಂದು ಹಂಗೆ ಮಾಡ್ಕೊಬಿಟ್ಟೆ. ಸಕ್ಕತ್ತು ತಲೆ ಹೋಗೈತೆ. ಬನ್ನಿ, ಏನೇನು ಶಾಪಿಂಗ್ ಮಾಡ್ತಾರೆ ನೋಡೋಣ, ತಕ್ಕೊಡೋಣ, ಹೋಗೋಣ ಬನ್ನಿ ಗೈಸ್. ಇದೆಲ್ಲ ತಗೋತವ್ರೆ, ಎಲ್ಲ ಹಾಕ್ಸ್ತವ್ರೆ ನೋಡ್ರಿ. ನೋಡಿಮ್ಮ ಗೈಸ್, ಇದು ನಮ್ಮ ಮನೇಲಿ ನಾವೇ ಮಾಡ್ಕೋಬೇಕು ಅಂತ ಹೇಳ್ತಾರ, ಅವಾಗ ಚೆನ್ನಾಗಿರುತ್ತಂತೆ. ಈ ಕಲ್ಸಕ್ಕ ನೋಡ್ರಿ, ಕೊಬ್ಬರಿ ತರ ಕಾಣಿಸ್ಬಿಡ್ತು ನಂಗೆ. ಗೈಸ್, ತಗೊಂಡ್ ಹೊರಟಿದೀನಿ ನೋಡಿ. ನಾನ್ ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇದ್ದೆ, ಚೇಂಜ್ ಇಲ್ಲ ಅಂತ ಕೊಡೋರು. ಇವಾಗ್ಲೂ ಅದೇ ತರ ಕೊಟ್ಟವ್ರೆ, ಚೇಂಜ್ ಇಲ್ಲ ಅಂತ. ಶಾಪಿಂಗ್ ಎಲ್ಲ ಮಾಡ್ಕೊಂಡು ಇವಾಗ ಚಿಕ್ಕದಾಗಿ, ಚೇಂಜ್ ಇಲ್ವಂತೆ ಇದಕ್ಕೆ, ತಗೋ. ಗೈಸ್, ಏನ್ ಸಡನ್ ಆಗಿ ದೇವಸ್ಥಾನದ ವಿಡಿಯೋ ಹಾಕ್ತಿದೀನಿ ಅಂತ ಶಾಕ್ ಆಗ್ಬೇಡಿ. ಅಲ್ಲಿಂದ ಡೈರೆಕ್ಟ್ ಆಗಿ ಬೇಗ ದೇವಸ್ಥಾನಕ್ಕೆ ಬಂದ. ನಮ್ಮ ಅಮ್ಮನ್ನ ನಾನೊಂದು ಕ್ವಶನ್ ಕೇಳ್ಬೇಕು, ಹಂಗೆ ಇರಿ, 1 ನಿಮಿಷ ಕೇಳ್ಬಿಡ್ತೀನಿ. ಅಮ್ಮ ಬಾಮ ಇಲ್ಲಿ. ನಾನ್ ನಮ್ಮ ಅಮ್ಮನ್ನ ಒಂದ್ ಕ್ವಶನ್ ಕೇಳ್ಬೇಕು ಅಂತ ಅನ್ಕೊಂಡಿದೀನಿ. ಏನಿಲ್ಲ, ಯಾವ್ದು ಹಳೇದಲ್ಲ ಹೊಸದಲ್ಲ, ಇವತ್ ನಡೆದಿರೋದ್ರ ಬಗ್ಗೆನೆ. ನಾವಿವತ್ತು ಶಾಪಿಂಗ್ ಅಂತ ಹೋಗಿದ್ದು. ನಮ್ಮ ಅಮ್ಮ ಅದರಲ್ಲಿ ಒಂದು ಫುಟೇಜ್ ಹಾಕ್ತೀನಿ, ನೋಡ್ಕೊ ಬನ್ನಿ. ಗೈಸ್, ತಗೊಂಡ್ ಹೊರಟಿದೀನಿ ನೋಡಿ. ನಾನ್ ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇದ್ದೆ, ಚೇಂಜ್ ಇಲ್ಲ ಅಂತ ಕೊಡೋರು. ಆ ಫುಟೇಜ್ ಅಲ್ಲಿ ಕವರ್ ತಗೊಂಡೋಗ್ತಾರದ್ ನೋಡಿ. ಏನ್ ಇದನ್ನೆಲ್ಲ ಹಾಕ್ತಿಯಾ ಅಂತ ಏನೋ ಕೇಳೋ ತರ ಕೇಳಿದ್ರು. ಅಂದ್ರೆ ಏಂತಕ್ಕೆ ಇದನ್ನೆಲ್ಲ ಹಾಕ್ತಿಯಾ, ಚಿಕ್ಕದು ಚಿಕ್ಕ ಕವರಲ್ಲಿ ತಗೊಂಡೋಗ್ತಾ ಇದೀವಿ ಅಂತೆಲ್ಲ ಕೇಳಿದ್ರು. ಯಾಕೆ ಹೇಳಿರ್ಬೋದು ಕೇಳೋಣ ಬನ್ನಿ. ಯಾಕಮ್ಮ ಹೇಳ್ದೆ? ಬೇಗ ಮಾತಾಡ್ಬೇಕು. ಯಾಕೆ ಕಳಕೋತಿಯಾ? ಹೇಳಾಯ್ತು ಅಲ್ಲಿ ನೋಡು. ಮನ್ಸಲ್ಲಿ ಏನ್ ಬೇಜಾರಿದ್ರು ಅಷ್ಟೇ ಹೇಳ್ಕೊ. ಇಲ್ಲ ಆಯ್ತು, ಇಲ್ಲಿ ನೋಡಿಲಿ, ಇಲ್ಲಿ ನೋಡಮ್ಮ, ಇಲ್ಲಿ ಆಯ್ತು, ಇಲ್ಲಿ ನೋಡಮ್ಮ. ಯಾಕಮ್ಮ ಅಳ್ತೀಯ? ವರ್ಸ್ಟ್ ಬೆಸ್ಟ್ ಎಲ್ಲ ಬರುತ್ತೆ, ತಗೊಳಮ್ಮ. ಸರಿ ಹೋಗ್ಲಿ, ಅಳ್ಬೇಡ ಬಿಡಮ್ಮ. ಆಯ್ತು, ಇಲ್ಲಿ ನೋಡಿಲಿ, ಆಯ್ತು. ಗೈಸ್, ಅವ್ರ ಕೈಲಿ ಆಯ್ತಲ್ಲ, ಸಖತ್ತು ಬೇಜಾರ್ ಮಾಡ್ಕೋಬೋದಾದ್ರೆ. ಯಾಕಂತ ಅಂದ್ರೆ, ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತೀನಿ. ಕೆಲವೊಬ್ರು ಲೈಫ್ ಅಲ್ಲಿ ಕೆಲವೊಂದೊಂಥರ ಏನೋ ಲೈಫ್ ಸ್ಟೈಲ್ ಗೈಸ್.
ನಮ್ದು ಯಾವ ತರ ಅಂತ ಅಂದ್ರೆ, ನೀವು ನಂಬ್ತಿರೋ ಬಿಡ್ತಿರೋ, ಫ್ರಮ್ ಲಾಸ್ಟ್ 3 to 4 years ನಾವ್ ಯಾವ ಹಬ್ಬನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಯಾಕಂತ ಅಂದ್ರೆ ಸುಮಾರು ರೀಸನ್ಗಳಿದೆ ಇದು, ತುಂಬಾ ಇದೆ. ಹ್ಮ್ ಏನೇನೋ ಇದೆ, ಏನೇನೋ ಆಗ್ತೈತೆ ಲೈಫಲ್ಲಿ, ಏನೇನೋ ನಡೀತೈತೆ, ಏನೇನೇನೇನೋ ಆಗ್ತೈತೆ guys. ಅಂದ್ರೆ ನಮ್ ಲೈಫಲ್ಲೇ, ಅಂದ್ರೆ ಫಾರ್ ಎಕ್ಸಾಂಪಲ್ ಅವ್ರವ್ರ ಲೈಫಲ್ಲಿ ಅವ್ರವ್ರದೇ ಪ್ರಾಬ್ಲಮ್ಗಳು ಜಾಸ್ತಿ. ಅದೇ ತರ ನಿಮ್ ಲೈಫಲ್ಲಿ ನಿಮ್ಗೂ ಪ್ರಾಬ್ಲಮ್ ಇರುತ್ತೆ. ಏನಾದ್ರು ಎಂಟರ್ಟೈನ್ಮೆಂಟ್ಗೋಸ್ಕರ ನೀವು ವಿಡಿಯೋ ಆನ್ ಮಾಡಿರ್ತೀರ ಹೊರತು ನಮ್ ನೋವಾಗ್ಲಿ ನಮ್ ಬೇಜಾರಾಗ್ಲಿ ಕೇಳಿಸ್ಕೊಳಕ್ಕೆ ಅಥವಾ ನೋಡಕ್ಕೆ ನೀವು ಇಷ್ಟಪಡಲ್ಲ. ನಾನು ಅದಕ್ಕೋಸ್ಕರ ಅದನ್ನ ನಾನು ತುಂಬಾ ಅರ್ಥ ಮಾಡ್ಕೊಬಿಟ್ಟಿದೀನಿ. ಅದಕ್ಕೋಸ್ಕರ ನಾನು ಏನು ಶೇರ್ ಮಾಡ್ಕೊಳಕ್ ಹೋಗಲ್ಲ ನಿಮ್ ಹತ್ರ. ಬಟ್ ಇದನ್ನ ಮಾತ್ರ ಹೇಳ್ತೀನಿ, ಫ್ರಮ್ ಲಾಸ್ಟ್ 3 to 4 years ಗೈಸ್ ನಾವ್ ಯಾವುದೇ ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಸರಿನಾ? ಇವತ್ತು ಅಷ್ಟೇ ಜಸ್ಟ್ ಒಂದು ಪೂಜೆ ಮಾಡ್ದು ಬಂದು ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬಂದು ಗೈಸ್ ಇವಾಗ ನಮಗೆ ಒಂದು ಡೇರ್ ಕೊಡ್ತೀನಿ. ಅಂದರೆ ಒಂದು ಚಾಲೆಂಜು ಮತ್ತು ಒಂದು ಆಪರ್ಚುನಿಟಿ ಎರಡೂ ಕೊಡ್ತೀನಿ. ಏನಂತ ಅಂದರೆ, ಈ ಬಿಸ್ಕೆಟ್ ಇದರಲ್ಲಿ ಎರಡರಲ್ಲಿ ಯಾವ್ದಾದ್ರು ಒಂದು ಅಂದರೆ 3 ಚಾನ್ಸ್ ಕೊಡ್ತೀನಿ. 1 ನಿಮಿಷದ ಒಳಗಡೆ ಅವ್ರೇನಾದರೂ ತಿಂದರೆ, ಅಂದರೆ ಎಲ್ಲ ಅಲ್ಲ, ಒಂದು ಸಲ ಹಿಂಗೆ ಅಂದ್ಕೊಂಡು ಬಾಯಿ ಒಳಗಡೆ ಹಾಕೊಂಡು ತಿಂದರೆ ಅವರು ಒಂದು ವಿಷಯ ಏನಾದರೂ ಕೇಳ್ತಾರೋ ಅದನ್ನ ನಾನು ನಡೆಸ್ಕೊಡ್ತೀನಿ ಅಂತಾರ. ಈಗ ಏನಾದ್ರು ಬೇಕು ಅನ್ನೋದು ಗಿಲ್ಲಿಗೆ ಓಟ್ ಹಾಕ್ತಾರೆ ಬಿಡು. ಗಿಲ್ಲಿಗೆ ಓಟ್ ಅಂತೆ, ಗಿಲ್ಲಿಗೆ ಓಟ್ ಮಾಡಿ ಗೈಸ್. ಆಯ್ತು, ಇನ್ 3, 2, 1 ಸ್ಟಾರ್ಟು. ಸ್ಟೈಲಾಗಿ ಕತ್ತಿಯಾ ಬೇಗ. ಏನಮ್ಮ ಕಣ್ಣೆಲ್ಲ ಹೊಡಿತಿಲ್ಲ. ನಾನು ಸೋಲ್ಸಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು. ಯಾಕೋ ಇದು ಹಿಂಗೆಲ್ಲ ಆಟ ಆಡೋದಲ್ಲ, ಚೇರ್ ಇರ್ಬೇಕು ಹಿಂಗೆ. ಅಬ್ಬಾ ಈ 9 ಸೆಕೆಂಡ್ ಐತೆ, ಬೇಗ. 1 ಬರ್ಲಿ 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 ಬರ್ಲಿ. ಓ ಮೈ ಗಾಡ್, ಬೇಗ 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 ಬೇಗ. ಶಾಂತವಾಗಿರ್ಬೇಕು, ಫುಲ್ ಹಸುರು ಇರ್ಬೇಕು, ನೀರಿರ್ಬೇಕು. ಅದ್ಯಾಕ ಬೋಟ್ ಇರ್ಬೇಕು. ನೀವು ಬೋಟ್ ಇರ್ಬೇಕಾ? ಅಲ್ಲಿ ಹೋದ್ರೆ ನಮ್ಮ ಇದನ್ನ ನಾವು ಮರ್ತೋಗ್ಬಿಟ್ಟಿದೀವೇನೋ ಅನ್ಬೇಕು. ಆತರ ಬೋಟ್ ಯಾವ್ದು ಮರ್ತೋಗಿದ ತರ? ನಾವು ಈ ಭೂಮಿ ಮೇಲೆ ಇದೀವ ಇಲ್ಲ ಸ್ವರ್ಗದಲ್ಲಿ ಇದೀವೋ ಅನ್ಬೇಕು. ಹೌದಾ? ಇದು ವಿಷಯ ನಿನಗೆ? ಓ ಇದು ತುಂಬಾ ವರ್ಷದ, ಅಯ್ಯೋ ಸಖತ್ತು 5 ವರ್ಷದ ಕನ್ಸಿದ್ದು. ಯಾರಿಗೂ ಹೇಳಿಲ್ಲ, ನಾನು ನಿನ್ಗೆ ಹೇಳ್ತಾ ಇರೋದು. ಅಂದ್ರೆ ನೀರಲ್ಲಿ ಸಮುದ್ರದ ಮಧ್ಯದಲ್ಲಿ ಬೋಟು, ನೀರು, ಬೋಟು, ಹಸಿರು ಇರಬೇಕು, ಸಾಂಗ್ ಆಡ್ತಾ ಇರಬೇಕು. ಆ ಸಾಂಗು ಯಾವುದಾದ್ರೂ ಒಂದು ನನಗೆ ಇಷ್ಟವಾಗಿರೋ ಹಾಡು ಕೇಳ್ತಾ ಇದ್ರೆ ಕಳೆದೋಗ್ಬೇಕು ನಾನು ಅಲ್ಲೇ. ಅದೇ ನನ್ನ ಆಸೆ. ಓಕೆ ಗೈಸ್, ಕೇಳಿದ್ರಿ ಅಲ್ಲ ಅವ್ರ ವಿಷಯ ಏನಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು. ಸೊ ನೋಡೋಣ ಆ ವಿಷ್ ಪೂರೈಸೋ ಟೈಮ್ ಯಾವಾಗ ಬರುತ್ತೋ ಆವಾಗ ಡೆಫಿನೆಟ್ಲಿ ಪೂರೈಸೋಣ. ಓಕೆ ಗೈಸ್, ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಇವತ್ತು ಫುಲ್ಲು ಏನಂತ ಅಂದರೆ ಫುಲ್ ಹೆಡ್ಡೇಕು, ನನಗೂ ಹೆಡ್ಡೇಕು, ಇವರು ಹತ್ತಿ ಇವ್ರಿಗೆ ಹೆಡ್ಡೇಕು, ನನಗೆ ಕೆಲಸ ಮಾಡಿ ನಿದ್ದೆ ಮಾಡ್ದಲ್ಲ ನನಗೆ ಹೆಡ್ಡೇಕು. ಫುಲ್ಲು ಹೆಡ್ಡೇಕ್ ಗೈಸ್. ಇವಾಗ ನೋಡಿ ಆಲ್ಮೋಸ್ಟ್ ಟೈಮ್ ಬಂದು 11-12 ಆಗೈತೆ ಟೈಮ್ ಬಂದು. ಇವಾಗ ಮತ್ತೆ ಹೋಗಿ ಊಟ ಮಾಡಿ ಎಡಿಟ್ ಮಾಡಿ ಮಲ್ಕೊಳ್ಳೋಷ್ಟೊತ್ತು ನನಗೂ 2 ಗಂಟೆ ಆಗುತ್ತೆ. ಮತ್ತೆ ಬೆಳಗ್ಗೆ ಎದ್ದೊಳ್ತೀನಿ, ಮತ್ತೆ ತಲೆನೋವು. ಓಕೆ ಗೈಸ್, ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.